ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನು ಇಷ್ಟೊಂದು ಖುಷಿಯಾಗಿದೆಯಾ? ಎಲ್ಲ ಕೆಲಸ ಮುಗಿತಾ? ಕೆಲ್ಸ ಮುಗಿತಾ ಅಂತ ಕೇಳ್ತಾ ಇದ್ದೀರಲ್ಲ, ಈ ಉಗಾಂಡ ಕೈ ಹಾಕದ್ಮೇಲೆ ಎಲ್ಲ ಕೆಲ್ಸ ಪಟ ಪಟ ಅಂತ ಮುಗಿಸ್ಬಿಡ್ತೀನಿ. ಇವನು ಹೌದಾ? ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ಮೈ ಫಿಯಾನ್ಸಿಗೆ ನಿಮ್ಗೆ ಬೋರ್ ಆಗ್ತಾ ಇದ್ಯಾ? ಯಸ್. ಒಂದ್ ನಿಮಿಷ ಇರಿ, ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ಓ ಏನಿದು 3 ಜ್ಯೂಸ್ ತಂದಿದೀಯಾ? One for me, one for you. ಇನ್ನೊಂದ್ರಲ್ಲಿ half for you, half for me. ಓ ಸೋ ನೈಸ್, ಥ್ಯಾಂಕ್ ಯು. Hold it. ಕೂತ್ಕೋ. Be careful. This is very delicate. Oh my god. ಹಿಡ್ಕೋ. What more? ಬರೀ ಗೌಡ್ರಿಗೆ ಮಾತ್ರ ಜ್ಯೂಸಾ? ನಮಗ್ ಜ್ಯೂಸ್ ಇಲ್ವಾ? ಖಂಡಿತ, ಯಾರ್ಯಾರಿಗೆ ಜ್ಯೂಸ್ ಬೇಕೋ ಅವರೆಲ್ಲರಿಗೂ ಜ್ಯೂಸ್ ಕೊಡ್ತೇನೆ. Samar, you want juice? ಮಾಲಿನಿ, you take juice? Thank you. ಹೊರಗಡೆಯಿಂದ ತಂದಿದ್ರು ಜ್ಯೂಸು ತುಂಬಾ ಟೇಸ್ಟ್ ಆಗಿದೆ. ಅದಕ್ಕೆ ಹೇಳೋದಪ್ಪ, ಕೈಗುಣ ಚೆನ್ನಾಗಿರ್ಬೇಕು ಅಂತ. ನಮ್ಮ ಏನೇ ಕೊಡ್ಬೇಕಾದ್ರೂ ಅದರಲ್ಲಿ ಪ್ರೀತಿನ ಬೆರೆಸಿ ಕೊಡ್ತಾಳೆ, ಅದಕ್ಕೆ ರುಚಿಯಾಗಿರುತ್ತೆ. How is this juice? So nice. ನಾನು ಇದನ್ನ ಯಾಕೆ ತಂದೆ ಅಂದ್ರೆ ಕೂಲ್ ಆಗಿರುತ್ತಲ್ಲ, ಇದನ್ನ ಕುಡಿದ್ರೆ ನೀವು ಕೂಲ್ ಆಗಿರ್ತೀರಲ್ವಾ? ನೀವು ಕೂಲ್ ಆಗಿದ್ರೆ ಈ ಮನೆ ಫುಲ್ ಕೂಲ್ ಆಗಿರುತ್ತೆ. Oh my god. ಈ ಜ್ಯೂಸ್ ಕುಡಿತಾ ಇದ್ರೆ ನನ್ನ ಮೈಯಲ್ಲಿ ಏನೋ ಒಂಥರ ಥ್ರಿಲ್ ಆಗ್ತಾ ಇದೆ. ಈಗ ನನಗೆ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾ ಇದೆ. Let's come on. ಕೊಡಿ ತಗೊಳ್ಳಿ ಮಾಲಿನಿ. ಯಾಕ ಹುಡುಗ ಮೈಯಾಗ ಹ್ಯಾಂಗೈತಿ, ನಾಲ್ಕು ಜನ್ಮ ಧಿಮಾಕು ನಿಂಗೈತಿ. ನಂದು ಧಾರವಾಡ, ಹೆಚ್ಚಿಗೆ ಮಾತು ಬ್ಯಾಡ. ಮೊದಲ ತಲಿ ಕೆಟ್ಟೇತಿ ಹಂಗನ ಬ್ಯಾಡ. ಇಟೀಟ ಹುಚ್ಚು ಹಿಡಿಸದ ಮಗನ ಪೂರ್ತಿ ಹಿಡಿಸಾಕ ಆಗಲ್ಲೇನಲ್ಲ ನಿನಗ. ಒಮ್ಮೆರ ನಕ್ಕು ಬಿಡುವ, ಕೆನ್ನಿಯ ಕಚ್ಚಿ ಬಿಡುವ. ಇಲ್ಲ ತ್ರಾಸಕ್ಕತಿ, ಜೀವಕ ತ್ರಾಸಕ್ಕತಿ. ಯಾಕಾಕತಿ ತ್ರಾಸು ಯಾಕಾಕತಿ? ಯಾಕ ಹುಡುಗಿ ಮೈಯಾಗ ಹ್ಯಾಂಗೈತಿ, ನಾಲ್ಕು ಜನ್ಮ ಧಿಮಾಕು ನಿಂಗೈತಿ. ಅಯ್ಯೋ, ಹೇಗ್ ಆಫ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಾಡಿರಿ ಸಾಕ್, ನಿಲ್ಲಿಸ್ತೀರಾ? ಕಿವಿ ಕೇಳ್ಸಲ್ವಾ? ಅನು ಅಕ್ಕ, ಸಾಂಗ್ ಪಾಸ್ ಮಾಡಿದ್ರಿ? ಎಲ್ರು ಸೇರ್ಕೊಂಡು ಇದು ನಮ್ಮ ಮನೆ ಅನ್ಕೊಂಡಿದಿರೋ ಅಥವಾ ಕ್ಲಬ್ ಅನ್ಕೊಂಡಿದಿರೋ? ಅನು ಅಕ್ಕ, ಮನೇಲಿ ಸಾಂಗ್ ಪ್ಲೇ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ರೇಖಕ್ಕ ಮನೇಲಿದ್ರೆ ಯಾರಾದ್ರೂ ಸಾಂಗ್ ಪ್ಲೇ ಮಾಡಿದ್ರೆ ಸಾಕು, ಹಂಗೆ ನಂದು ಒಂದ್ ಸ್ಟೆಪ್ ಇರ್ಲಿ ಅಂತ ಡ್ಯಾನ್ಸ್ ಮಾಡ್ಬಿಡೋರು. ನೀವು ನೋಡಿದ್ರೆ ಡ್ಯಾನ್ಸ್ ಮಾಡೋರು ಕಂಡ್ರೆ ಸಾಕು, ದೂರ ಹೋಗ್ತಾ ಇದೀರಲ್ಲ. ಅವ್ರಿಲ್ಲ ಅಂದ್ರೆ ಏನಂತೆ, ನಾನು ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಲ್ಲ. ಲೆಟ್ಸ್ ಡ್ಯಾನ್ಸ್. ಸುಮ್ಮನೆ ನಿಂತ್ಕೊಳ್ಳಿ. ಸಮರ್ಥ ಅವ್ರೆ, ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಅನ್ಪೂರ್ಣ ಅವರು ಕೋಪ ಮಾಡ್ಕೊಂಡಿರೋದು ನಾವು ಅವ್ರನ್ನ ಡ್ಯಾನ್ಸ್ ಮಾಡಕ್ ಬನ್ನಿ ಅಂತ ಕರ್ದಿಲ್ಲ ಅಂತ. ಅನ್ಪೂರ್ಣ ಅವ್ರೆ, ಬನ್ನಿ ಒಂದ್ ಸ್ಟೆಪ್ ಹಾಕೋಣ. ಬನ್ನಿ ಅನು ಅಕ್ಕ, ನೀವು ಒಂದ್ ಸ್ಟೆಪ್ ಹಾಕಿ. ಓಯ್, ಹಿಪ್ಪೋಪೊಟಮಸ್ ಡ್ಯಾನ್ಸ್ ಮಾಡ್ತಿದೆಯಲ್ಲ, ಆ ತರ ನನಗ್ ಡ್ಯಾನ್ಸ್ ಮಾಡಕ್ ಆಗಲ್ಲ. ನೀವೇ ಮಾಡ್ಕೊಂಡು ಹೆಂಗಾದ್ರೂ ಹೋಗಿ. ಗರ್ಲ್ಸ್, ಅವರು ಹೋದ್ರೆ ಹೋಗ್ಲಿ, ನಾವೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡೋಣ. ಮ್ಯೂಸಿಕ್ ಸ್ಟಾರ್ಟ್ ಮಾಡ್ತೀನಿ. ಕಾಚಾ ನಮ್ಮ ನಾಚಿಕೆಗೆಲ್ರಪ್ಪ ಬೆಲೆ ಐತಿ, ಗಂಡಸರಾಗ ಹುಟ್ಟಿ ಬಾಯಿ ಮುಚ್ಚಿಕೊಂಡಿರ್ಬೇಕು. ಹರೆ ಹದಗೆಟ್ರ ಸುಮುಕ ಬೇಜಾರ ಮರೆತು ಮೈ ಮುಟ್ಟು ಹೋಗ್ಲಿದ್ದಗ ಹೆಂಗಾರ ಒಂದರ ಹೆಜ್ಜೆ ಮುಂದಕ ಗಿಡನೆ ವಯಸ್ಸು ಮೀರಿ ಬೆಳೆದಾಡಿ ಮೂಡಾದರೊಳಗ. ನಂಗರ ಮೈ ನಡಕ, ಹೆಂಗರ ಕೈ ಹಿಡಕ,
ಸೂಪರ್ ಸೂಪರ್, ಸಖತ್ತಾಗಿತ್ತು ಸಖತ್ತಾಗಿತ್ತು. ಶಿವಾನಿ, ನನ್ ಜೀವನದಲ್ಲಿ ಬಿರುಗಾಳಿಯಾಗಿ ಬಂದು ಸುಂಟ್ರಗಾಳಿ ಎಬ್ಬಿಸ್ಬಿಟ್ಟಿಯಲ್ಲೇ. ನನ್ ಗಂಡನ್ನ ನನ್ನಿಂದ ಕಿತ್ಕೋತಾ ಇದ್ಯಾ? ಇಲ್ಲ ಕಣೆ, ಯಾವ್ದೇ ಕಾರಣಕ್ಕೂ ನನ್ ಗಂಡನ್ನ ನಾನ್ ಬಿಟ್ಕೊಡೋದಿಲ್ಲ. ನೀನ್ ಬದುಕ್ಬಾರ್ದು ಕಣೆ. ನಿನ್ನ ಬಿಡಲ್ಲ ಕಣೆ, ಬಿಡಲ್ಲ. ನೋಡು ನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ಅಯ್ಯೋ ನಿನ್ನ ಹ್ಯಾಪಿ ಜರ್ನಿ, ಗುಡ್ ಬೈ ಹಿಪ್ಪೋ. ಸಾಯಿ ಸಾಯಿ, ನೀ ಬದುಕ್ಬಾರ್ದು. ಯಾರೇ ಬರ್ತಾನೆ ನಿನ್ನ ಕಾಪಾಡಕ್ಕೆ? ಬಿಡಲ್ಲ, ನಿನ್ನ ಬಿಡಲ್ಲ. ನಿಲ್ಸಿ. ಏನಾಯ್ತು? ಅನು ಅಕ್ಕ, ನೀವ್ ಅವ್ರನ್ನ ಕೊಲೆ ಮಾಡೋದಕ್ಕೆ ಹೊರಟಿದ್ರಾ? ಕೊಲೆ ಮಾಡಿ ಜೈಲ್ಗೆ ಹೋಗ್ಬೇಕು ಅನ್ಕೊಂಡಿದೀರಾ? ಹೌದೌದು, ನಾನು ಕರ್ಕೊಂಡ್ ಬಂದಿರೋ ಶಿವಾನಿ ಅವ್ರಿಗೆ ಏನು ಆಗ್ಬಾರ್ದು. ಈ ಅನ್ಪೂರ್ಣ ಯಾವಾಗ ಏನ್ ಮಾಡ್ತಾಳೆ ಗೊತ್ತಿಲ್ಲ. ಈಗ ನೋಡಿದ್ರೆ ಸಾಯ್ಸಕ್ ಬಂದಿದ್ದಾಳೆ. ಇಲ್ಲ, ಇವ್ರನ್ನ ಸುಮ್ನೆ ಬಿಡಲ್ಲ, ಕಂಪ್ಲೇಂಟ್ ಕೊಟ್ಟು ಜೈಲ್ ಕಳಿಸ್ತೀನಿ. ಗೌಡ್ರೆ ಪ್ಲೀಸ್ ಆತರ ಎಲ್ಲ ಮಾಡ್ಬೇಡಿ, ಅವ್ರನ್ನ ಜೈಲಿಗೆ ಕಳಿಸ್ಬೇಡಿ. ನೋಡಿ, ಅನು ಅಕ್ಕ ಮಾನಸಿಕ ಅಸ್ವಸ್ಥೆ ಆಗಿದ್ದಾರೆ. ಇಷ್ಟ ದಿವ್ಸ ನಮ್ ಜೊತೆ ಇದ್ರು ಅಂತಾದ್ರೂ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ಸರಿ ಮಾಡೋದಕ್ಕೆ ಟ್ರೈ ಮಾಡೋಣ. ಪ್ಲೀಸ್ ಆಂಬ್ಯುಲೆನ್ಸ್ ಕಾಲ್ ಮಾಡಿ. ಹಲೋ, 108 ಅಲ್ವಾ? ಅರ್ಜೆಂಟ್ ಆಗಿ ಗೌರಿಪುರದ ಗಯ್ಯಾಳಿಗಳು ಮನೆಗೆ ಬನ್ನಿ. ಹಾ, ಬನ್ನಿ ಬನ್ನಿ, ಬರ್ತಾರೆ. ಬಂದು ಕರ್ಕೊಂಡು ಹೋಗ್ತಾರೆ, ವೇಟ್ ಮಾಡಿ. ನಾನು ಅವತ್ತೇ ಹೇಳ್ದೆ, ಅವರು ಹಾಫ್ ಮೆಂಟಲ್ ಹುಚ್ಚಿ ತರ ಆಡ್ತಿದ್ದಾರೆ ಅಂತ. ಇಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅಟ್ಲೀಸ್ಟ್ ಸರಿ ಆದ್ರೂ ಹೋಗ್ತಾ ಇದ್ರು. ಇವಾಗ ಅವ್ರು ಸರಿ ಹೋಗ್ತಾರೋ ಹೋಗಲ್ವೋ ಒಂದು ಗೊತ್ತಿಲ್ಲ. ನಾನು ಹುಚ್ಚಿ ಅಲ್ಲ. ಆಂಬ್ಯುಲೆನ್ಸ್ ಬಂತು. ಇಲ್ಲ ಇಲ್ಲ, ದೇವ್ರೆ, ಯಾಕೆ ನನಗೆ ಈ ತರ ಆಗ್ತಿದೆ? ನಮ್ಮೂರ್ ಗದ್ದೆಲ್ ಹಾಕ್ತೀನಿ ನಾಟಿ. ಸೂಪರ್, ಯು ನೋ. ಅನ್ಪೂರ್ಣ ಅವರೇ, ಗುಲಾಬಿ ಐ ಲೈಕ್ ದಿಸ್ ಯುವರ್ ಪಿಪಿ. ಅಯ್ಯೋ, ಓ ಮೈ ಗಾಡ್. ಹುಷಾರು. ಗೌಡ್ರೆ ನನ್ಗೊಂದ್ ಡೌಟು. ನೀವು ಹುಟ್ಟಿದ್ದೇ ಡೌಟು. ಗೌಡ್ರೆ, ಒಂದೇ ದಿನದಲ್ಲಿ ಹೇಗೆ ನಿಮ್ ಕೂದ್ಲು ಇಷ್ಟುದ ಬೆಳೀತು? ಓ ಅದಾ, ನನ್ನ ಸಿ ಉಗಾಂಡದಿಂದ ಒಂದು ಪ್ರೋಟೀನ್ ತಂದು ಕೊಟ್ಟಿದ್ರು. ಅದನ್ನ ಗಟ 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 ಕುಡ್ದೆ. ಒಂದೇ ದಿನದಲ್ಲಿ ಕೂದಲು ಪಟ 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 ಅಂತ ಬಂದ್ಬಿಡ್ತು. ಮತ್ ಗಡ್ಡನೇ ಬೆಳೆದಿಲ್ಲ. ಓ ಅದಾ, ಅದಕ್ಕೆ ನಾನು ಪ್ರೋಟೀನ್ ತಗೊಂಡಿಲ್ಲ. ಯಾ. ನೋಡಿದ್ರ, ನಮ್ ಮನೆಗೆ ಈ ಸಂತಾನ ಲಕ್ಷ್ಮಿ ಅಲ್ಲ ಸಂತೋಷ ಲಕ್ಷ್ಮಿ ಬಂದ್ಮೇಲೆ ನಮಗೆ ರಾಜಯೋಗ ಬಂದ್ಬಿಡ್ತು. ನಾವ್ ಇಷ್ಟ ದಿನ ತಿಂಡಿಗೋಸ್ಕರ ಕಾಯ್ತಾ ಇದ್ವಿ. ಇವತ್ತು ಆಲ್ರೆಡಿ ಇವಳು ತಿಂಡಿ ರೆಡಿ ಮಾಡಿಟ್ಟಿದ್ದಾಳೆ. ಬನ್ನಿ ಎಲ್ರು ತಿಂಡಿ ಮಾಡೋಣ. ತಿಂಡಿ ರೆಡಿ ಮಾಡ್ಬಿಟ್ಟಿದ್ದಾಳ? ಏನ್ ಮಾಡಿಟ್ಟಿದ್ದಾಳೋ? ಮುಳ್ಳು ಬಾತ್. ಅದನ್ನ ಮುಳ್ಳಿಂದ ಫ್ರೈ ಮಾಡಿರೋ ಬಾತ್. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಮುಳ್ಳು ಬಾತ್. ಅದನ್ ತಿಂದ್ರೆ ಚುಚ್ಕೊಳಲ್ವಾ?
ತಿಂದ್ರೆ ಚುಚ್ಚುತ್ತಾ ಇಲ್ವಾ ಅಂತ ತಿಂದಾದ್ಮೇಲೆ ಟೆಸ್ಟ್ ಮಾಡಿ. ಸ್ವೀಟ್ ಹಾರ್ಟ್, ಲೆಟ್ಸ್ ಗೋ. ಕಮ್ ಆನ್ ಮೈ ಡ್ರೀಮ್ ಹಾರ್ಟ್. ಏನ್ ಯೋಚನೆ ಮಾಡ್ತಿದ್ದೀರಾ? ಮುಳ್ಮುಳ್ ಬಾತಿಗೆ ಉಗಾಂಡ ಹಿಪ್ಪೋಪೊಟಮಸ್ ಏನ್ ಹಾಕಿರತ್ತೆ ಅಂತನಾ? ಅಲ್ಲಿ ಸಿಗೋ ಜಿರಳೆ ಚೇಳು ಎಲ್ಲ ಹಾಕಿ ಫ್ರೈ ಮಾಡಿಟ್ಟಿರ್ತಾಳೆ. ಹೋಗ್ತೀನಿ. ಮಾಲಿನಿ, ನೀವ್ ಹೋಗ್ ತಿಂಡಿ ತಿನ್ನಿ, ನಂಗ್ ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿ. ಗುಲಾಬಿ ಅವ್ರೆ, ನಾವು ಹೋಟ್ಲಲ್ಲಿ ಹೋಗಿ ತಿಂಡಿ ತಿನ್ನೋಣ. ಹೋಗ್ರಿ ಸುಮ್ನೆ, ಅವ್ರು ನಿಮ್ಗೋಸ್ಕರ ಮುಳ್ಮುಳ್ ಬಾತ್ ಮಾಡಿದಾರಂತೆ, ಹೋಗಿ. ಹುಷಾರು. ಅದು ಗುಲಾಬಿ ಅವ್ರು ಬರ್ತಾರಲ್ಲಪ್ಪ. ಬಸ್ಸು ಒಂದೇ ನಿಮಿಷ. ಅಯ್ಯ ನೀನು ಬಾ. ಮೇಡಮ್ ಅದೇ ಮೊನ್ನೆ ನೀವು ವ್ರತ ಮಾಡೋದ್ ಬೇಡ, ನಾನ್ ಚೆನ್ನಾಗಿದ್ದೀನಿ, ಈ ವ್ರತ ಎಲ್ಲ ಮಾಡೋದ್ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರಲ್ವಾ. ನಾನು ಹೋಗಿ ಮೇಡಮ್ ಅವರು ಚೆನ್ನಾಗಿದಾರಂತೆ, ಈ ವ್ರತ ಮಾಡೋದ್ ಬೇಡ ಅಂತ ನಾನು ಹೇಳ್ದೆ. ಆದ್ರೆ ಅದು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇನ್ನೊಂದು ವ್ರತ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅದು ಅಂತಿಂತ ವ್ರತ ಅಲ್ಲ, ಕೆಳಗಡೆ ಕಲ್ಯಾಣಿಯಿಂದ 101 ಬಿಂದಿಗೆ ನೀರ್ ತಗೊಂಡೋಗಿ ಬೆಟ್ಟದ ಮೇಲೆ ಅಭಿಷೇಕ ಮಾಡ್ಬೇಕಂತೆ. ಆ ಮಾಡೋ ಟೈಮಲ್ಲಿ ಕಾಲ್ ಜಾರಿ ಬಿದ್ದು ಮೂಳೆ ಮುರ್ಕೊಂಡಿದ್ದಾರೆ. ಡಾಕ್ಟರ್ ನೋಡಿದ್ರೆ 3 ತಿಂಗಳು ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹೌದಾ? ಇದ್ಯಾಕೋ ಅತಿ ಆಯ್ತು. ಛೇ, ರೀ ಅಖಿಲ್, ಏನ್ರಿ ಇದೆಲ್ಲ? ಅಯ್ಯೋ ಗುಲಾಬಿ ಅವರೇ, ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ನನ್ನ ವ್ರತ ಸಕ್ಸಸ್ ಆಯ್ತು. ಗುಲಾಬಿ ಮಾತು ಬಂತು. ಅಲ್ಲ ರೀ, ಮಾತ್ ಬಂತು ಅಂತ ಕುಣಿತಿದ್ದೀರಲ್ಲ, ನನ್ ಮಾತ್ ಎಲ್ಲಿಗೆ ಹೋಗಿತ್ತು? ನಿಮ್ಮ ಮಾತು ನಿಮ್ಮಲ್ಲಿ ಇತ್ತು, ಆದ್ರೆ ನಿಮ್ಗೆ ಮಾತಾಡಕ್ ಬರ್ತಿರ್ಲಿಲ್ವಲ್ಲ. ಮಾತಾಡಕ್ ಬರ್ತಿತ್ತು, ನಾನು ಮೌನ ವ್ರತ ಮಾಡ್ತಿದ್ದೆ. ಮೌನ ವ್ರತ ಮಾಡ್ತಿದ್ರಾ? ಮತ್ತೆ ನನ್ನ ಶಿಷ್ಯನ್ಗೆ ಕೈ ಸನ್ನೆಲಿ ಮಾತು ಬರಲ್ಲ ಅಂತ ಹೇಳೋದ್ರಿ. ನಾನೇವಾಗ ಹೇಳ್ದೆ? ಅದು ಅಲ್ದೆ ನೆನ್ನೆ ಹೇಳಿದೀನಿ, ನಾನ್ ಮೌನ ವ್ರತ ಮಾಡ್ತಿದ್ದೀನಿ, ನನ್ಗೇನು ಆಗಿಲ್ಲ, ನಿಮ್ ಅಣ್ಣಂಗ್ ಹೇಳು ಅಂತ. ಅಷ್ಟ್ ಹೇಳಿದ್ಮೇಲೂ ಈ ರೀತಿ ಅವತಾರ ತೆಗ್ದಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಅಲ್ಲ ಗುಲಾಬಿ ಅವರೇ, ನಾನು ಅಪಾರ್ಥ ಮಾಡ್ಕೊಂಡು. ಏನ್ರಿ ಅಪಾರ್ಥ ಮಾಡ್ಕೊಳ್ಳೋದು? ಅರ್ಥ ಆಗಿಲ್ಲ ಅಂದ್ರೆ ಒಂದ್ ಮೆಸೇಜ್ ಮಾಡ್ಬೇಕಿತ್ತು ತಾನೆ, ನಾನ್ ಅಲ್ಲೇ ಉತ್ತರ ಕೊಡ್ತಿದ್ದೆ. ಮೆಸೇಜ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನನ್ನ ಮಗನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇಷ್ಟೆಲ್ಲ ಆಯ್ತು ನೋಡಿ. ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಇಟ್ಸ್ ಟೂ ಮಚ್. ಅಲ್ಲ ಗುಲಾಬಿ ಅವರೇ, ಬಾಸ್, ಗುಲಾಬಿ ನಿನ್ನ ಹತ್ರ ಏನೋ ಸನ್ನೆ ಮಾಡ್ಬಿಟ್ಟು ಹೋದ್ಲಲ್ಲಪ್ಪ. ನಿಮ್ಮ ಹತ್ರ ಮಿಸ್ ಆಗ್ಬಿಟ್ರು ಹೇಳ್ಬಿಟ್ಟೆ ಬಾಸ್. ಮಿಸ್ ಆಗಿ ಹೇಳ್ಬಿಟ್ಟೆ. ಮೊನ್ನೆ ನಾನ್ ಮಾಡ್ತಿದ್ದು ಮೌನ ವ್ರತ, ನನ್ಗೆ ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋದ್ಲಂತಲ್ಲ. ಅದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೇಳ್ಬಿಟ್ಟೆ ಬಾಸ್. ಅದೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೇಳ್ಬಿಟ್ಟೆ. ಒಂಚೂರ್ ಮುಂದೆ ಬಾ, ಇನ್ನೊಂಚೂರ್ ಮುಂದೆ ಬಾ. ಬಂದೆ. ಬರ್ಲಿ ಬೇಗ ಫುಡ್ ಬರ್ಲಿ. It's come. Smell. ಘಮ ಅಂತ ಇದೆ. Yo. Shama, this is for you. ಸಿ. Yo. ಹಾ. Oh my God, he. Taste it. ವಾವ್, ಢಿಂಚಕ. ತಿನ್ನಿ. Oh my God, baby corn inside. ವಾ, ಏನ್ ರುಚಿಯಾಗಿದೆ ಶಿವನಿ ಅವ್ರ ಅಡ್ಗೆ. ನನ್ನ ಜೀವನದಲ್ಲಿ ಇಷ್ಟು ರುಚಿಯಾಗಿರೋ ಅಡ್ಗೆ ಯಾವತ್ತೂ ತಿಂದೇ ಇಲ್ಲ. ಹೌದು ಶಿವಾನಿ ಅವ್ರೆ. ಕಾಲ್ ಸಿ. ಯಾರ್ ಕಾಲ್ನ ಸಿ ಮಾಡ್ಬೇಕು? ಅಯ್ಯೋ ಸಿ, ನಾನ್ ಹೇಳಿದ್ದು ನಿನ್ನ ಸಿ ಅಂತ ಕರಿ ಅಂತ. ಮಿಸ್ಟರ್ ಬೋರೇಗೌಡ, ಎಲ್ರಿ ಇದ್ದೀರಾ? ಸಮಾರ್, ಗುಲಾಬಿ, ಮಾಲಿನಿ, ಎಲ್ರು ಬನ್ನಿ. ಏಯ್, ಸುಮ್ನೆ ನಿಂತ್ಕೋ, ಹೊಡೆದು ಸಾಯಿಸ್ಬಿಡ್ತೇನೆ ಇವಾಗ. Oh my God. ಅಂತೆ. ಅನು ಅಕ್ಕ, ಯಾಕೆ ಕಿರ್ಚ್ಕೊಂಡ್ರಿ? ಕಿರ್ಚ್ಕೋತಾ ಇಲ್ಲ, ಅರ್ಚ್ಕೋತಾ ಇದ್ದೇನೆ. ಎರಡು ಒಂದೇ ಹೇಳಿ. ನೀನು ಮಾತಾಡ್ಬೇಡ ಹಿಪ್ಪೋಪೊಟಮಸ್, ತೆಪ್ಪಗ್ ನಿಂತ್ಕೋ. ಎಲ್ಲೇ ನನ್ ಗಂಡ ಮಿಸ್ಟರ್ ಬೋರೇಗೌಡ, ಎಲ್ಲೇ ಇದ್ಯಾ? ಬಂದು ನನ್ ಕಣ್ಮುಂದೆ ನಿಂತ್ಕೋ. ಮಿಸ್ ಅನ್ನಪೂರ್ಣ, ಯಾಕೆ ಈಗ ಆಡ್ತಿದ್ಯಾ? ಏನಾಯ್ತು? ಹುಚ್ಚಿಡಿತು. ಒಳ್ಳೇದೇ ಆಯ್ತು. ಅನೋಕ ಹುಚ್ಚಿಡ್ತಾ ಇದ್ಯಾ? ಒಂದ್ ಕೆಲ್ಸ ಮಾಡೋಣ, ನನ್ಗೆ ಗೊತ್ತಿರೋ ಒಬ್ರು ಡಾಕ್ಟರ್ ಇದಾರೆ, ಬನ್ನಿ ಹೋಗೋಣ. ಏನ್ ಸಮರ್ಥ್ ನೀನು ಈ ತರ ಮಾತಾಡ್ತಾ
ಮಾಡ್ತಿದ್ಯಲ್ಲ. ಮತ್ತಿನ್ನೇನು ಅಕ್ಕ, ನಿಮ್ ನಡವಳಿಕೆ ನನ್ಗೆ ಈ ತರ ಮಾತಾಡೋಕೆ ಬಲವಂತ ಮಾಡ್ತಾ ಇದೆ. ನೋಡು ಸಮರ್ಥ್, ನೀನೇನು ಮಾತಾಡದೆ ಸುಮ್ನೆ ನಿಂತ್ಕೊಂಡ್ಬಿಡು, ಇಲ್ಲ ಅಂದ್ರೆ ಎಲ್ರ ಕೋಪನೂ ನಿನ್ ಮೇಲೆ ತಿರ್ಸ್ಕೊಂಡ್ಬಿಡ್ತೀನಿ ಅಷ್ಟೇ. ಅನ್ಪೂರ್ಣ ಅವ್ರೆ, ಯಾಕೋ ಬರ್ತಾ ಬರ್ತಾ ನಿಮ್ ಆರೋಗ್ಯ ಹಾಳಾಗ್ತಾ ಇದೆ. ಏನ್ರಿ ಆರೋಗ್ಯ ಹಾಳಾಗ್ತಿದ್ಯಾ? ಯಾರ ಆರೋಗ್ಯ ಹಾಳಾಗ್ತಿರೋದು? ನನ್ನ ಆರೋಗ್ಯನ ನೀವೆಲ್ಲರೂ ಸೇರ್ಕೊಂಡು ಹಾಳು ಮಾಡ್ತಾ ಇದ್ದೀರಾ. ನಿಮ್ಮನ್ನ ಯಾರನ್ನ ಸುಮ್ನೆ ಬಿಡಲ್ಲ ನಾನು. ನನ್ನ ಏನ್ ಅನ್ಕೊಂಡಿದ್ದೀರಾ? ಏನಿದು ಏನಿದು? ಡಿವೋರ್ಸ್ ಪೇಪರ್. ನೀವ್ ನನಗೆ ಕೊಟ್ಟಿದ್ದ ಡಿವೋರ್ಸ್ ಪೇಪರ್ನ ನಾನು ಹರಿದು ಪೀಸ್ ಪೀಸ್ ಮಾಡಿದ್ದೀನಿ. ಈಗ ಈ ಡಿವೋರ್ಸ್ ಕ್ಯಾನ್ಸಲ್ ಆಗಿದೆ. ಎಲ್ರು ಸೇರ್ಕೊಂಡು ನನ್ನನ್ನ ಗೂಬೆ ಅನ್ಕೊಂಡ್ಬಿಟ್ಟಿದ್ದೀರಾ. ಡಿವೋರ್ಸ್ ಕೊಡಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಒಂದಿರತ್ತೆ. ಡಿವೋರ್ಸ್ ಕೊಡಕ್ಕೆ ನೀವು ಮಾತ್ರ ಒಪ್ಕೊಂಡ್ರೆ ಸಾಲದು, ಅದನ್ನ ತಗೊಳಕ್ಕೆ ನಾನು ಒಪ್ಕೋಬೇಕು. ಈಗ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾನು ನಮ್ಮ ಯಜಮಾನ್ರಿಗೆ ಡಿವೋರ್ಸ್ ಕೊಡಲ್ಲ, ಅದ್ ನಂಗೆ ಇಷ್ಟ ಇಲ್ಲ. ಅದೇ ಹೇಗಾಗುತ್ತೆ ಅನು ಅಕ್ಕ? ಅವತ್ತು ನಿಮ್ ಯಜಮಾನ್ರು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು ಅಂದ ತಕ್ಷಣ ಕಿತ್ಕೊಂಡು ಪೇಪರ್ಗೆ ಸೈನ್ ಮಾಡಿದ್ರಿ. ನಾನ್ ಸೈನ್ ಮಾಡ್ಕೊಟ್ಟಿದ್ದ ಡಿವೋರ್ಸ್ ಪೇಪರ್ನ ನಿಮ್ಮೆಲ್ರ ಮುಂದೆ ಹರಿದು ಬಿಸಾಕಿದೀನಿ. ಪೇಪರೇ ಹರಿದು ಬಿಸಾಕಿದ್ಮೇಲೆ ಸೈನ್ ಎಲ್ಲಿಂದ ಇರತ್ತೆ ಗುಲಾಬಿ? ನಾನು ನನ್ ಗಂಡನ್ಗೆ ಡಿವೋರ್ಸ್ ಕೊಡೋದಿಲ್ಲ, ಹಾಗೆ ನನ್ ಗಂಡನ್ನ ಇನ್ನೊಬ್ಳಿಗೆ ಬಿಟ್ ಕೊಡೋದು ಇಲ್ಲ. ಹಿಪ್ಪೊಟಾಮಸ್ ತಕ್ಷಣ ಬ್ಯಾಗ್ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಇದು ಒಳ್ಳೆ ಸಾರಿ ಹೋಯ್ತಲ್ಲ. ನೀವು ಮನೆ ಬಿಟ್ಟು ಹೋಗಿ ಅಂದ ತಕ್ಷಣ ನಾನ್ ಯಾಕೆ ಹೋಗ್ಲಿ? ಹಾಗೂ ಮನೆ ಬಿಟ್ಟು ಹೋಗ್ಲೇಬೇಕು ಅಂದ್ರೆ ನಾನು ಬರ್ಬೇಕಾಗಿರೋ ದುಡ್ಡನ್ನ ಸೆಟಲ್ ಮಾಡಿ ಇವತ್ತೇ ಈಗ್ಲೇ ಈ ಕ್ಷಣದಿಂದಲೇ ಮನೆ ಬಿಟ್ಟು ಹೋಗ್ತೇನೆ. ಎಷ್ಟ್ ಕೊಡ್ಬೇಕು? 1,99,99 ರೂಪಾಯಿ 99 ಪೈಸಾ. ಅಯ್ಯೋ ದೇವ್ರೆ, 1 ಪೈಸಾ ಯಾಕಮ್ಮ ಬಿಟ್ಟೆ? ಡಿಸ್ಕೌಂಟ್. ಅಯ್ಯೋ ನಿನ್ನ. ಯಾವ್ದಾರು ಒಂದ್ ನ್ಯಾಯವಾಗಿ ಹೇಳಿದ್ಯಾ? ನ್ಯಾಯವಾಗಿ ಹೇಳಿದಿದ್ರೆ ನಿನ್ ಮುಖದ ಮೇಲೆ ಕಂಬಳಿ ಹುಳ ಬೆಳ್ಕೋತಾ ಇರ್ಲಿಲ್ಲ. ಬಾರ ಈ ಕಡೆ. 2 ಲಕ್ಷ ತಾನೆ? ತಕ್ಷಣ ಕೆಲ್ರೆ ಕೊಡಕ್ ಸ್ವಲ್ಪ ಕಷ್ಟ ಆಗತ್ತೆ. ನನ್ನ ಹತ್ರ ಇವಾಗ ಅಷ್ಟೊಂದು ದುಡ್ಡಿಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಬ್ಯಾಂಕ್ ಅಲ್ಲಿ ಲೋನ್ ತೆಗ್ದು ನಿನ್ ಸಾಲನ ತೀರಿಸ್ತೀನಿ. ಮೊದ್ಲಿಂದ ಹೊರಡು. ಮೊದ್ಲು ನನ್ನ ದುಡ್ಡನ್ನ ಸೆಟ್ಲ್ ಮಾಡಿ, ಆನಂತರ ನಾನು ಮನೆ ಬಿಟ್ಟು ಹೋಗ್ತೇನೆ. ಏನ್ ಗುಲಾಬಿ ನೋಡ್ಕೊಂಡು ಸುಮ್ನೆ ನಿಂತಿದ್ಯಾ? ಸ್ವಲ್ಪ ಮಾತಾಡಿ ಸೆಟ್ಲ್ ಮಾಡ್ಬಾರ್ದಾ? ಅನು ಅಕ್ಕ, ನಾನೇನ್ ಸೆಟ್ಲ್ ಮಾಡ್ಲಿ? ಇದಕ್ಕೂ ನನ್ಗೂ ಸಂಬಂಧ ಇಲ್ಲಪ್ಪ. ಹಾಗೆ ಹೇಳ್ಬೇಡ ಗುಲಾಬಿ, ನನ್ಗೋಸ್ಕರ ನೀನ್ ಇವಳ ಹತ್ರ ಮಾತಾಡ್ಲೇಬೇಕು. ಅನು ಅಕ್ಕ, ಇವಾಗ ನನ್ ಕೇಳಿದ್ರೆ ನಾನೇನು ಮಾಡೋದಕ್ಕಾಗಲ್ಲ. ನಾನ್ ನಿಮ್ಗೆ ಹೇಳಿದ್ದೆ, ಗೌರಿಗೆ ಟಾರ್ಗೆಟ್ ಅಂತ ಟಾರ್ಚರ್ ಕೊಡೋದಕ್ ಹೋಗ್ಬೇಡಿ, ಮುಂದೆ ಏನಾದ್ರೂ ಸಮಸ್ಯೆ ಆಗುತ್ತೆ ಅಂತ. ಅದಕ್ಕೆ ನೀವೇನ್ ಹೇಳಿದ್ರಿ? ನಮಗ್ ಮುಖಕ್ ಹೊಡ್ದಂಗೆ ನಮ್ಮಿಬ್ಬರ ಮಧ್ಯೆ ಯಾರು ಬರ್ಬೇಡಿ ಅಂತ ಹೇಳಿದ್ರಿ. ಇವಾಗ ನಿಮ್ಮಿಬ್ಬರ ಮಧ್ಯೆ ನನ್ನನ್ನ ಯಾಕೆ ಕರೀತಿದ್ದೀರಾ? ನನ್ನನ್ ಬಿಟ್ಬಿಡಿ ಪ್ಲೀಸ್. ನೋಡಿದ್ರ ಗುಲಾಬಿ ಮೇಡಮ್ ಅವರೇ, ಇವಳು ಏನಾದ್ರೂ ಒಂದು ಕಿತಾಪತಿ ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಒರಿಜಿನಲ್ ಡಿವೋರ್ಸ್ ಪೇಪರ್ನ ನನ್ನ ಹತ್ರ ಇಟ್ಕೊಂಡು ಡೂಪ್ಲಿಕೇಟ್ನ ಇವಳ ಹತ್ರ ಕೊಟ್ಟಿದ್ದೆ. ಒಂದೇ ಒಂದು ಕೂದಲು ಒಳಗಿಂದ ಹೊರಗಡೆ ಬಂದಿದೆ. ಬಾಚು ಬಾಚು. ಕೂದಲು ಬಾಚ್ತಾ ಇದೆ, ಬಚ್ಚಲ ಮನೆಗೆ ಹಾಕಿ ಬ್ಲೀಚಿಂಗ್ ಪೌಡರ್ ಹಾಕ್ಬಿಡ್ತೀನಿ. ನಿಂತ್ಕೊಳ್ಳೆ. ಓ ಮೈ ಗಾಡ್, ಮೋಸ! ಇದು ದೊಡ್ಡ ಮೋಸ. ನೀವ್ ನನಗೆ ಮೋಸ ಮಾಡಿದ್ದೀರಾ. ಅಲ್ಲ ರೀ, ಒಂದ್ ನಿಮಿಷ ನನ್ ಮಾತ್ ಕೇಳಿ. ಹೋಗಿ ಆ ಕಡೆ. ರೀ, ನನಗ್ ಡಿವೋರ್ಸ್ ಕೊಡ್ಬೇಡ್ರಿ, ನಾನ್ ನಿಮ್ ಜೊತೆ ಬಾಳ್ಬೇಕು ರೀ, ಪ್ಲೀಸ್. ಅನು ಅಕ್ಕ, ನೋಡಿದ್ರಾ ನೀವು ದುಡುಕಿ ಮಾಡೋ ಕೆಲ್ಸಗಳಿಂದ ಏನೇನೆಲ್ಲ ಎಡವಟ್ಟಾಗುತ್ತೆ ಅಂತ? ನಾವೆಲ್ಲರೂ ನಿಮಗ್ ಬಿಡಿಸಿ ಹೇಳಿದ್ವಿ, ಆದ್ರೆ ನಮ್ ಮಾತನ್ನ ನೀವು ಕೇಳಲಿಲ್ಲ. ಗೌಡ್ರಿಗೆ ಪ್ರೆಷರ್ ಹಾಕಿದ್ರಿ, ಅದು ಅಲ್ದೆ ರೇಖಕನ ಮನೆ ಬಿಟ್ಟು ಕಳ್ಸಿದ್ರಿ. ಒಂದ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಗೌಡ್ರು ಬಿಟ್ಟು ಹೋಗೋದಾಗ್ಲಿ, ಗೌಡ್ರನ್ನ ನೀವು ಬಿಟ್ಟು ಹೋಗೋದಾಗ್ಲಿ ಅಷ್ಟು ಸುಲಭ ಅಲ್ಲ. ದುಡ್ಡಿಗೋಸ್ಕರ ಆಸೆ ಪಡ್ಬೇಡಿ. ದುಡ್ಡು ಇವತ್ ಬರುತ್ತೆ, ನಾಳೆ ಹೋಗುತ್ತೆ, ಆದ್ರೆ ಮನುಷ್ಯ ಇಂಪಾರ್ಟೆಂಟು. ಇವಾಗಾದ್ರೂ ಹೇಳಿ, ನಿಮ್ಗೆ ದುಡ್ಡು ಇಂಪಾರ್ಟೆಂಟಾ ಅಥವಾ ಗೌಡ್ರ ಇಂಪಾರ್ಟೆಂಟಾ? ನನ್ಗೆ ನಮ್ಮ ಯಜಮಾನ್ರೆ ಇಂಪಾರ್ಟೆಂಟ್. ನೋಡಿ, ಇದನ್ನ ಅರ್ಥ ಮಾಡ್ಸೋದಕ್ಕೇನೆ ನಾವಿಷ್ಟೆಲ್ಲ ಮಾಡಿದ್ದು. ಏನ್ ಮಾಡಿದ್ರಿ? ಏನ್ ಮಾಡಿದ್ವಿ ಅಂದ್ರೆ ನಾವೆಲ್ಲರೂ ಸೇರ್ಕೊಂಡು ನಾಟಕ ಮಾಡಿದ್ವಿ. ಅದು ಯಾರಂತ ಅನ್ಕೊಂಡಿದೀರಾ? ಶಿವಾನಿ ಅನ್ಕೊಂಡಿದೀರಾ? ಆಹಾ, ರೇಖಕ್ಕ. ನಮ್ ರೇಖಾನಾ? ಬನ್ರಿ ಈ ಕಡೆ. ರೇಖಾ, ನೀವೇನ್ರಿ? ನಾನೇ. ಬಾರೋ 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 ಅಂದ
ಇವಾಗ್ಲೇ ನನಗೆ ಡೌಟ್ ಬಂತು. ಆದ್ರೂ ನಿಮ್ ಓವರ್ ಆಕ್ಟಿಂಗ್ ನನ್ನ ಏಮಾರ್ಸ್ಬಿಡ್ತು ನೋಡಿ ರೇಖಾ. ರೇಖಾ, ದಿಸ್ ಇಸ್ ವೆರಿ ಬ್ಯಾಡ್. ನೀವ್ ನನ್ ಫ್ರೆಂಡ್ ಆಗಿ ಇವ್ರ ಜೊತೆ ಸೇರ್ಕೊಂಡು ನನಗೆ ಟಾರ್ಚರ್ ಕೊಟ್ಟಿದ್ದೀರಲ್ಲ, ನೀವ್ ಮಾಡಿದ್ ಸರಿನಾ ರೇಖಾ? ಮಾಡ್ತೀನಿ ನಿಮ್ಗೆ. ಅಯ್ಯೋ ಶೀ ಅನ್ನ ಸಿಕ್ಕಾಕ್ಬಿಡ್ತೇನೆ, ಹೀ ಅನ್ನ ಹಲ್ ಮುರ್ದ್ಬಿಡ್ತೇನೆ. ಕಾಮಿಡಿ. ಅಪ್ಪಪ್ಪ, ನಿಮ್ ಟಾರ್ಚರ್, ನಿಮ್ ಡ್ಯಾನ್ಸ್ ನೋಡಿ ನನ್ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಅನು ಅಕ್ಕ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವ್ ಯಾವಾಗ್ಲೂ ರೇಖಕ್ಕಂಗೆ ಹಾಫ್ ಮೆಂಟ್ಲು ಅಂತ ಇದ್ರಿ, ಆದ್ರೆ ರೇಖಕ್ಕ ನಿಮ್ಮನ್ನೇ ಫುಲ್ ಮೆಂಟ್ಲು ಮಾಡಕ್ ಹೊರಟಿದ್ರು. ಅಟ್ಲೀಸ್ಟ್ ಈಗ್ಲಾದ್ರೂ ನಾರ್ಮಲ್ ಆಗಿರಿ. ಅಯ್ಯೋ, ನಾನ್ ನಾರ್ಮಲ್ ಆಗೇ ಇದ್ದೆ ಸಮರ್ಥ್. ಇಲ್ಲಿ ನಿಂತಿದಾರಲ್ಲ ಇವ್ರ ಜೊತೆಗೆ ಆ ಪಕ್ಕದ ಮನೆ ಪದ್ಮ ಮತ್ತೆ ರೇಖಾ ಸೇರ್ಕೊಂಡು ನನ್ ತಲೆ ಕೆಡ್ಸ್ಬಿಟ್ರು. ಆದ್ರೂ ಐ ಆಮ್ ಸಾರಿ ರೀ. ಆಯ್ತು, ನಾನು ಯೋಚನೆ ಮಾಡ್ತೀನಿ. ಏನ್ ಯೋಚನೆ ಮಾಡೋದು ಗೌಡ್ರೆ? ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ನೋಡಿ, ಒಂದ್ ಸಂಸಾರ ಅಂದ್ಮೇಲೆ, ಗಂಡ ಹೆಂಡತಿ ಅಂದ್ಮೇಲೆ ಈ ಜಗಳಗಳು, ಮನಸ್ತಾಪ ಬಂದೇ ಬರುತ್ತೆ. ಹಾಗಂತ ಡಿವೋರ್ಸ್ ಒಂದೇ ದಾರಿ ಅಲ್ಲ. ಇನ್ ಯಾವತ್ತೂ ನಿಮ್ ಬಾಯಲ್ಲಿ ಡಿವೋರ್ಸ್ ಅನ್ನೋ ಪದ ಬರ್ಬಾರ್ದು. ಇಬ್ರು ಜೊತೆಯಾಗೇ ಇರ್ಬೇಕು, ಅನ್ಯೂನ್ಯವಾಗಿ ಸಂಸಾರ ಮಾಡ್ಬೇಕು. ಓಕೆನಾ? ಆಯ್ತು ಗುಲಾಬಿ ಮೇಡಮ್ ಅವರೇ, ನೀವ್ ಹೇಳಿದ್ಮೇಲೆ ಮುಗ್ದೇ ಹೋಯ್ತು. ಒಬ್ಬ ಗಂಡ ಆದವನು ಹೆಂಡತಿ ಆಸೆನ ಈಡೇರಿಸೋದು ಅವ್ನ ಧರ್ಮ ಆಗಿರುತ್ತೆ. ಇನ್ಮೇಲೆ ನಾನು ಕಷ್ಟಪಟ್ಟು ದುಡಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ನಂದು ಒಂದೇ ಒಂದು ಕಂಡೀಷನ್, ನೀನೇನಾದ್ರೂ ಇನ್ನೊಂದ್ಸಾರಿ ನನ್ನನ್ನ ಹೊಡೆಯೋದು ಬಡಿಯೋದು ಮಾಡಿದ್ರೆ ಈ ಉಗಾಂಡ ಶಿವಾನಿ ಬರಲ್ಲ, ಅದು ಹಾಗ್ ಬನ್ನಿ ದಾರಿಗೆ. ಅವಾಗ ಹೊರಾಂಡ ಭವಾನಿ ಬರ್ತಾಳೆ. ಮೈಡಿಯರ್ ಮಾದಪ್ಪ, ಏನಪ್ಪ ಇದು? ಅಲ್ಲ, ನಮ್ಮ ಗೌರಿಪುರದಲ್ಲಿ ಎಲ್ರೂ ನನ್ನ ಹತ್ರ ಬಂದು, ಗೌಡ್ರೆ ಒಂದು ಹುಡುಗಿನ ಹುಡುಕೊಡಿ, ಗೌಡ್ರೆ ಒಂದು ಹುಡುಗನ ಹುಡುಕೊಡಿ, ಒಂದು ಸೈಟ್ ಕೊಡಿಸ್ಕೊಡಿ, ಒಂದು ಮನೆ ಕೊಡಿಸ್ಕೊಡಿ ಅಂತ ಕೇಳೋರು. ಆದ್ರೆ ಇವಳು ಯಾವಳು ನನ್ನ ಹತ್ರ ಬಂದು, ನೀವೇ ನನ್ನ ಗಂಡ, ನೀವೇ ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ದು ಅಂತ ಮನೆಯವರು ಎಲ್ರ ಮುಂದೆ ಕಂಪ್ಲೇಂಟ್ ಮಾಡಿ ಹೋಗ್ಬಿಟ್ಲಲ್ಲಪ್ಪ. ಅಲ್ಲ, ಯಾರು ಇವಳು ಪಲ್ಲವಿ? ಯಾರು ಇವಳು? ನನ್ನ ಹೆಂಡತಿ ಪುಲ್ ರೇಸು. ನನ್ನ ಜೀವನದಲ್ಲಿ ಹೆಂಡತಿಯಾಗಿ ಬಂದ ಮೇಲೆ ಹೆಂಡತಿ ಅನ್ನೋ ಪದ ಕೇಳಿದ್ರೆ ನನಗ್ ಜಿಗುಪ್ಸೆ ಬರ್ತಾ ಇದೆ. ಇನ್ನೊಂದ್ ಜನ್ಮ ಅಂತಿದ್ರೆ ನಾನು ಗಂಡಸೆ ಆಗಿ ಹುಟ್ಟಬಾರ್ದು ಅನ್ಕೊಂಡಿರೋನು ಇನ್ನೊಂದು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ತೀನ. ಇಲ್ಲ, ಇದ್ರ ಹಿಂದೆ ಯಾರ್ದೋ ಕುತಂತ್ರ ಇದೆ. ಹಾ, ಗೊತ್ತಾಯ್ತು. ಇದೆಲ್ಲ ವಿರೋಧ ಪಕ್ಷದ ಬ್ರೋಕರ್ಗಳದೇ ಕೈವಾಡ. ಸಿಗ್ಲಿ, ಮಾಡ್ತೀನಿ ಅವ್ರನ್ನ. ಅಯ್ಯೋ ಮಾದಪ್ಪ, ನನ್ನ ಹೆಂಡತಿ ಪುಲ್ ರೇಸು ಬಂದ್ಲು ಅನ್ಸುತ್ತೆ. ಆಮೆ ಪುಲ್ ರೇಸು, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಆಮೆ ಪುಲ್ ರೇಸು, ಈ ಜನ್ಮದಲ್ಲಿ ನಾನು ನಿನ್ನನ್ ಬಿಟ್ರೆ ಬೇರೆ ಯಾರಿಗೂ ತಾಳಿ ಕಟ್ಟಿಲ್ಲ. ನಿನಗೆ ನನ್ನ ಮಾತ್ ಮೇಲೆ ನಂಬಿಕೆನೇ ಇಲ್ಲ ಅನ್ಸುತ್ತೆ. ಆಯ್ತು, ನಿನ್ನ ಕೈಯಲ್ಲಿ ದೊನ್ನೆ ಹಿಡ್ಕೊಂಡ್ ಬಂದಿದೀಯ ಅನ್ಸುತ್ತೆ. ಹೊಡಿತೀಯಲ್ವಾ? ಹೊಡಿ, ಎಷ್ಟು ಹೊಡಿತೀಯ? ಹೊಡಿ ಹೊಡಿ ಮಿಪುಲ್ ರೈಸು, ಹೊಡಿ 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 ಹೊಡಿ, ನಿನಗೆ ಖುಷಿ ಆಗೋಷ್ಟು ಹೊಡಿ. ಗೌಡ್ರೆ, ನಿಮ್ ಹೆಂಡತಿ ಫುಲ್ ರೈಸ್ ಅಲ್ಲ, ಹಾಫ್ ರೈಸ್, ಹಾಫ್ ಮೆಂಟ್ಲು. ರೇ, ಏನ್ರಿ ಇದು ನಿಮ್ ಹುಡುಗಾಟ? ಹುಡುಗಾಟ ಅಲ್ಲ, ಹುಡುಕಾಟ. ಹಾ, ಹುಡುಕಾಟನ? ನಮ್ ರೂಮಲ್ಲಿ ಏನ್ರಿ ನಿಮ್ ಹುಡುಕಾಟ? ಸತ್ಯದ ಹುಡುಕಾಟ ಗೌಡ್ರೆ. ನಿಮ್ಮ ಪಲ್ಲವಿಗೆ ನಿಜವಾಗ್ಲೂ ತಾಳಿ ಕಟ್ಟಿದ್ದೀರಾ ಅನ್ನೋ ಸತ್ಯನ ಹುಡುಕ್ತಾ ಇದೀವಿ. ರೇ, ಏನ್ರಿ ಹುಡುಕ್ತೀರಾ? ನಿಮ್ಗೆ ಗೊತ್ತಲ್ವಾ ಈ ಬೋರೆಗೌಡ ಇನ್ನೊಂದ್ ಮದುವೆ ಆಗಕ್ ಸಾಧ್ಯ ಇಲ್ಲ ಅಂತ. ಅದಿರ್ಲಿ, ನೀವ್ಯಾಕ್ರಿ ನಮ್ ಬೆಡ್ರೂಮ್ ಬಂದಿದ್ದೀರಾ? ಗೌಡ್ರಿ, ನಾವು ನಿಮ್ಮ ಬೆಡ್ರೂಮ್ ಬರೋದಿರ್ಲಿ, ಇನ್ಮೇಲೆ ಪರ್ಮನೆಂಟ್ ಆಗಿ ನಿಮ್ ಬೆಡ್ರೂಮ್ ಬರ್ತಾಳಲ್ಲ, ಅವಳ ಬಗ್ಗೆ ಹೇಳಿ. ಯಾರವಳು? ಅಯ್ಯೋ ದೇವ್ರಾಣೆಗೂ ಹೇಳ್ತಿದ್ದೀನಿ ಮೇಡಮ್, ಆ ಪಲ್ಲವಿ ಯಾರು ಅಂತ ನಂಗೆ ಗೊತ್ತಿಲ್ಲ. ದಾರಿಲಿ ಹೋಗೋರು ಯಾರಾದ್ರೂ ಬಂದು ನನ್ನ ಹೆಂಡತಿ ಅಂದ್ರೆ ನೀವು ನಂಬ್ತೀರಾ? ನಂಬ್ತಿರ್ಲಿಲ್ಲ ಗೌಡ್ರೆ, ಆದ್ರೆ ನೀವು ಗಡ್ಡ ಅಂತ ನಡುಕ್ತಾ ಇರೋದ್ ನೋಡಿದ್ರೆ ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಗೌಡ್ರೆ, ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ, ಸಂಬಂಧ ಇಲ್ದೆ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಅನ್ನೋದು ಸತ್ಯ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನು ಇನ್ನೊಂದು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದೀನಿ ಅಂತನಾ? ಅಯ್ಯಯ್ಯೋ, ನಾವೆಲ್ರಿ ಬಾಯ್ ಬಿಟ್ಟು ಹೇಳ್ತಾ ಇದೀವಿ, ಇದನ್ನ ನಿಮ್ಮ ಹೆಂಡತಿ ಹೇಳ್ತಾ ಇದಾರೆ. ಅನ್ಪೂರ್ಣ ಅವ್ರನ್ನ ನೋಡ್ಬೇಕು, ಚಂಡಿ ಚಾಮುಂಡಿ ಅವತಾರ ತಾಳಿದಾರೆ. ಅವ್ರೂರಿಗೆ ನೀವು ಪಕ್ಕ ಸುಟ್ಟೋಗ್ತೀರಾ. ಮೊದ್ಲೇ ಅವ್ರ ವಿಚಾರ ಗೊತ್ತು ತಾನೆ. ನೀವೇನಾದ್ರೂ ಅವ್ರ ಜೀವನನ ಹಾಳ್ ಮಾಡಕ್ ನೋಡಿದ್ರೆ ಪಕ್ಕ ನಿಮ್ ಕತೆ ಮುಗ್ದೋಯ್ತು. ಬರ್ದಿಟ್ಕೊಂಬಿಡಿ. ಪೇಪರು ಪೆನ್ನು ಕೊಡಿ. ಗೌಡ್ರೆ, ನಿಮ್ ಲೈಫ್ ಎಕ್ಕೊಟ್ಟೋಗ್ತಾ ಇದೆ, ಇಂಥ ಟೈಮಲ್ಲಿ ಕಾಮಿಡಿ ಮಾಡ್ತೀರಾ ನೀವು? ಹೋಗ್ರೆ. ಮೇಡಮ್ ಅವ್ರೆ, ನೀವು ನನ್ನ ಮಾತೇ ನಂಬ್ತಿಲ್ವಲ್ಲ. ನಿಜ ಹೇಳ್ತೀನಿ ಕೇಳಿ, ಆ ಪಲ್ಲವಿ ಯಾರಂತ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಮಾಲಿನಿ ಅವರೇ,
ಗೌಡ್ರು ಪಲ್ಲವಿನ್ ಮದ್ವೆ ಆಗಿಲ್ಲ, ಅವಳನ್ ಮದ್ವೆ ಆಗಿದ್ದಾರೆ. ಅವಳನ್ನ ಯಾರದು ಗೊತ್ತಿಲ್ಲ ಅನ್ನೋಳ್ನ. ರೇಖಾ ಅವ್ರೆ, ಗೌಡ್ರು ಬೆಳಿಗ್ಗೆನೆ ರೆಡಿ ಆಗಿ ಎಲ್ಲಿಗೆ ಹೋದ್ರು ಅಂತ. ಎಲ್ಗೋದ್ರು ಅಂತ ಕೇಳ್ತಿರಲ್ರಿ, ನಾವೇ ನೋಡಿದ್ವಿ ತಾನೆ. ಗೌಡ್ರು 2ನೇ ಮದ್ವೆ ಆಗಿದ್ದಾರೆ, ಅದಕ್ಕೆ ಅಮ್ಮ ಅನ್ಪೂರ್ಣಮ್ಮ ಚಂಡಿ ಚಾಮುಂಡಿ ಅವತಾರ ತಾಳಿದ್ದಾರೆ. ಗೌಡ್ರು ಭಯ ಪಡ್ಕೊಂಡು ಈ ಮನೇಲೆ ಇದ್ರೆ ನಂಗೆ ಉಳಿಗಾಲ ಇಲ್ಲ ಅಂತ ಹೋಗ್ಬಿಟ್ಟಿದ್ದಾರೆ. ಇಷ್ಟೇ ಮ್ಯಾಟ್ರು. ಹಾಗಂತೀರ ರೇಖಾ? ಹೌದು ರೇಖಾ. ಅಲ್ಲ, ಗೌಡ್ರಿಗೆ 2ನೇ ಮದ್ವೆ ಆಗೋಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ. ಯಾಕ್ರಿ ಬೇಕು ಧೈರ್ಯ? ಧೈರ್ಯ ಬೇಕಾಗಿಲ್ಲ, ದಿಲ್ ಬೇಕು. ದಿಲ್ ಇರೋದಕ್ಕೇನೆ ಅವ್ರು ಇನ್ನೊಂದ್ ಬಿಲ್ ಬಿಟ್ಟಿರೋದು. ರೇಖಾ ಅವ್ರೆ, ನಿನ್ನೆ ಗೌಡ್ರು ಚಂದಕ್ಕಿಂತ ಚಂದ ನೀನೆ ಸುಂದರಿ ಅಂತ ಹಾಡು ಹೇಳ್ತಿದ್ರಲ್ಲ, ಆ ಪಲ್ಲವಿಗ? ಇನ್ನೇನ್ ಮತ್ತೆ ನನ್ಗೆ ಹೇಳಕ್ಕಾಗತ್ತಾ, ನಿಮ್ಗೆ ಹೇಳಕ್ಕಾಗತ್ತಾ? ಅಂದ ಚಂದ ಅಂತ ಅನ್ಪೂರ್ಣವ್ರಿಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೇಳಿರೋದು ಪಲ್ಲವಿಗೆ. ಯಾಕೆ ಹೇಳಿ? ಅವಳು ತೆಳ್ಳಗೆ, ಬೆಳ್ಳಗೆ, ಚುರುಕಾಗಿ, ಕಾರ್ವಾಗಿ, ಖಾರದ ಮೆಣಸಿಕಾಯಿ ತರ ಇದ್ದಾಳಲ್ಲ, ಅದಕ್ಕೆ. ನಿಜ ರೇಖಾ, ನಮ್ಮ ಅನ್ಪೂರ್ಣ ಅವರು ನೋಡೋದಕ್ಕೆ 1 ಕ್ವಿಂಟಾಲ್ ಅಕ್ಕಿ ಮೂಟೆ ತರ ಇದ್ದಾರೆ, ಒಂದೇ ಸೈಜು. ಹೌದು, ಆದ್ರೆ ಆ ಪಲ್ಲವಿ ತೆಳ್ಳಗೆ, ಬೆಳ್ಳಗೆ, 0 ಸೈಜ್ ಇದ್ದಾಳೆ. ಅದಕ್ಕೆ ಗೌಡ್ರು ಮದ್ವೆ ಆಗಿರೋದು. ನೀವಿಬ್ರು ಫ್ರೆಂಡ್ಸ್ ಏನ್ರಿ? ಏನ್ ಮಾತಾಡ್ತಾ ಇದೀರಾ ನೀವು? ನಾನು ಅಕ್ಕಿ ಮೂಟೆ ಸೈಜು, ಅವಳು ಬಳ್ಕೋ ಬಳ್ಳಿನ. ನಮ್ಮ ಯಜಮಾನ್ರು ನನ್ನ ಬಿಟ್ಟು ಅವಳನ್ನ ಮದ್ವೆ ಆಗಿರೋ ಚೆನ್ನಾಗಿರೋದು ಅಂತ ಹೇಳ್ತಿದ್ದೀರಾ? ಫ್ರೆಂಡ್ಸ್ ಏನ್ರಿ ನೀವು? ನನ್ ಜೊತೆನೆ ಇಟ್ಕೊಂಡು ನನ್ ಮೇಲೆ ಪಿತೂರಿ ಮಾಡ್ತಿದ್ದೀರಾ? ಅಯ್ಯಯ್ಯೋ ಅನ್ಪೂರ್ಣವ್ರೆ, ನಾವು ನಿಮ್ ಬಗ್ಗೆ ಮಾತಾಡೋದ? ಚೇ 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 ಚೇ, ತೂ 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 ತೂ. ಬೆಳಿಗ್ಗೆ ಎದ್ರೆ ನಮ್ ಮುಖ ನೀವು ನೋಡ್ಬೇಕು, ನಿಮ್ ಮುಖ ನಾವು ನೋಡ್ಬೇಕು. ಏನು ಇವತ್ ಬಂದವ್ರನ್ನ ವಹಿಸ್ಕೊಂಡು ನಾವು ನಿಮ್ ಬಗ್ಗೆ ಮಾತಾಡ್ತೀವ? ಚಾನ್ಸೇ ಇಲ್ಲ. ಚಾನ್ಸ್ ಎಲ್ಲ ತೆಪ್ಪ ಕೂತ್ಕೊಳ್ರಿ ಸಾಕು. ನೀವಿಬ್ರು ಮಾತಾಡೋದ್ನ ನಾನು ನನ್ ಕಿವಿಯಾರ ಕೇಳಿಸ್ಕೊಂಡಿದೀನಿ. ಹೀಗೆ ಸುಳ್ಳು ಹೇಳಿ ಕಾಲ ಕಳ್ದ್ಬಿಟ್ರಲ್ಲ ನೀವಿಬ್ರು. ಇಲ್ಲ ಅನ್ಪೂರ್ಣ ಅವ್ರೆ, ನೋ ವೇ, ಚಾನ್ಸೇ ಇಲ್ಲ. ಕರೆಕ್ಟ್ ಮಾಲಿನಿ, ನೀವ್ ಹೇಳ್ತಿರೋದು 100% ಕರೆಕ್ಟ್. ಇಷ್ಟು ದಿನ ನಾನ್ ನಿಮ್ ಬಗ್ಗೆ ತಪ್ಪೇ ತಿಳ್ಕೊಂಡಿದ್ದೆ, ಇವತ್ತೇ ಸರಿಯಾಗಿ ತಿಳ್ಕೊಂಡಿದ್ದು. ಏನ್ ಮುಖ ನೋಡ್ತಾ ಇದೀರಾ? ಆಗ್ಲೋ ಈಗ್ಲೋ ಮನೇಲಿ ಒಂದ್ ಕೆಲ್ಸ ಆದ್ರೂ ಮಾಡಿ. ಹೋಗ್ ತರಕಾರಿ ತಗೊಂಡ್ ಬನ್ನಿ. ಹೀರೆಕಾಯಿ, ಬದನೆಕಾಯಿ, ಆಲೂಗಡ್ಡೆ. ಯಜಮಾನ್ರ ಎಲ್ಲದಿರಿ? ನಮಸ್ಕಾರ ರೀ, ಆರಾಮದಿರಿ? ಚಿನ್ನ ಈಗ ಬಂದೇನು ಅಂತ ಹೇಳಿ ಒಂದ್ಸಲ ಕರೀರಿ. ಕರೀತಾರೆ ರೀ, ಬನ್ರಿ, ನಿಮ್ ಚಿನ್ನ ಬಂದಿದೆ. ಬಂದ್ಬಿಟ್ಟು ಆ ಚಿನ್ನದ ಯೋಗಕ್ಷೇಮ ಎಲ್ಲ ವಿಚಾರಿಸಿ ಊಟ ತಿಂಡಿ ಮಾಡ್ಸಿ ಹೋಗಿ ಬನ್ರಿ. ಬರ್ತಾ ಇದಾರೆ. ಥ್ಯಾಂಕ್ಸ್ ಅಕ್ಕ. ನಿನ್ನ ತೆಗ್ದು ಮುಖಕ್ಕೆ ಹೊಡ್ದೆ ಅಂದ್ರೆ ಮುಖ ಚಿತ್ರಾನ್ನ ಆಗ್ಬಿಡ್ಬೇಕು. ರೀ ಅಂತ ಇವಳು ಗಂಡ ಅಂತೆ. ಅಲ್ಲಮ್ಮ, ಯಾವ ಸೀಮೆ ಹೆಂಡ್ತಿ ನೀನು? ಅದ್ ಯಾವ ಸೀಮೆ ತಾಳಿ ಕಟ್ಟಿಸ್ಕೊಂಡಿದ್ಯಾ? ನೀನ್ ಯಾವ ಸೀಮೆ ತಾಳಿ ಕಟ್ಟಿಸ್ಕೊಂಡಿ? ನಾನು ಬಂಗಾರ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ನಾನೇನ್ ಕಾಗಿ ಬಂಗಾರ ತಾಳಿ ಕಟ್ಟಿಸ್ಕೊಂಡೇನೇನು? ನೋಡಿಲ್ಲ, ನಾನು ಬಂಗಾರ ತಾಳಿನ ಕಟ್ಟಿಸ್ಕೊಂಡೇನಿ. ನನಗೆ ಬೋರೇಗೌಡ್ರು ತಾಳಿ ಕಟ್ಟಿರೋದು. ನನಗೇನ್ ಬೇರೆ ಗೌಡ್ರು ಕಟ್ಟಾರಂದೇನು? ನನಗೂ ಬೋರೇಗೌಡ್ರು ತಾಳಿ ಕಟ್ಟಾರಂದೆ. ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ನಾನೇನ್ ಅಗ್ನಿ IPS ಸಾಕ್ಷಿ ಕಟ್ಟಿಸ್ಕೊಂಡೇನೇನು? ನಾನು ಅಗ್ನಿ ಸಾಕ್ಷಿಯಾಗಿನ ತಾಳಿ ಕಟ್ಟಿಸ್ಕೊಂಡೇನಿ. ನೋಡು, ಪದೇ ಪದೇ ಹೇಳ್ತಾ ಇದೀನಿ, ನೀನ್ ನನ್ ತಾಳಿ ವಿಷಯಕ್ ಬರ್ಬೇಡ. ನೀನು ನನ್ ತಾಳಿ ವಿಷಯಕ್ ಬರ್ಬೇಡ. ನಮ್ಮ ಯಜಮಾನ್ರೆ ನಿನಗ್ ತಾಳಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಏನಮ್ಮ ಪ್ರೂಫ್? ಪ್ರೂಫ್ ಬೇಕಾ? ಹೌದು. ನನ್ ಹಟ್ಟಿ ನೋಡ, ನನಗೀಗ 3 ತಿಂಗಳು. 4 ತಿಂಗಳಾದ್ರ ಮರಿ ಬೋರೇಗೌಡ್ರು ಬರ್ತಾರ, ನೋಡಿ ಖುಷಿ ಪಡ. ನನಗೆ 6 ವರ್ಷದ ಮಗ ಇದ್ದಾನೆ. ಹೌದಾ? ಬೋರೇಗೌಡ್ರು ನನ್ನ ಮೊದ್ಲ ಲಗ್ನ ಆಗ್ತೀನಿ ಅಂದಿದ್ರು, ಆದ್ರ ಮೊದ್ಲು ನಿಂಗ ತಾಳಿ ಕಟ್ಟಾರ. ಇರ್ಲಿ ಬಿಡು. ನೋಡಮ್ಮ, ನಾನ್ ಪದೇ ಪದೇ ಹೇಳ್ತಾ ಇದೀನಿ, ನೀನ್ ಅವಾಗ ನಮ್ಮ ಮನೆಗ್ ಬಂದು ನಮ್ ಮರ್ಯಾದೆ ಕಳಿಬೇಡ. ನಮ್ ಬಗ್ಗೆ ನಿನಗೆ ಗೊತ್ತಿಲ್ಲ, ನಾವು ಗಯ್ಯಾಳಿಗಳು, ತುಂಬಾ ಕೆಟ್ಟವ್ರು. ನಾವ್ ಮನ್ಸ್ ಮಾಡಿದ್ರೆ ನಿನ್ನ ಈ ಊರಿಂದಾನೆ ಆಚೆ ಹಾಕಿಸ್ಬಿಡ್ತೀವಿ. ನಾನಿಂತ ಮಾತಿಗೆಲ್ಲ ಹೆದರಕ್ಕಿ ಅಲ್ಲ, ನಾನು ಹುಬ್ಬಳ್ಳಿ ಹುಡುಗಿ. ಯಾರನ್ನ ಹೊರಗಾಕ್ತಾರಂತ ಹೇಳಿ ನಾನು ನೋಡ್ತೇನೆ. ಒಂದ್ ಕಂಪ್ಲೇಂಟ್ ಕೊಟ್ಟೆ ಅಂದ್ರ ನೀವೆಲ್ಲಾರು ಕಂಬಿ ಹಿಂದಿರ್ತೀರಿ. ಅಬೇ ಜಗಳ ಮಾಡ್ಬೇಡ, ಮುಂದೆ ಹೇಳ್ರಿ ಅವ್ರಿಗೆ. ಬೋರೇಗೌಡ್ರ ನಂಬರ್ ಕೊಡ್ತೀನಿ, ಅದೇನ್ ವಿಷಯ ಇದೆಯೋ ಕ್ಲಿಯರ್ ಮಾಡ್ಕೋ. ಮತ್ತೆ ಈ ಮನೆ ಕಡೆ ಎಲ್ಲ ಬರಕ್ ಹೋಗ್ಬೇಡ. ಮತ್ತೆ ಈ ಮನೆ ಕಡೆ ಕಾಲಿಟ್ರೆ ನಿನ್ ಕಾಲನ್ನ ಕತ್ತರಿಸ್ಬಿಡ್ತೀನಿ. ಯಾರ್ ಕಾಲ್ ಮುರಿತಾರಂತ ಹೇಳಿ ನಾನು ನೋಡ್ತೇನೆ. ಅಕ್ಕ, ಓಯ್, ಯಾಕ ಹಂಗೋದ್ರಾಕತಿ ಬೇಯವ್ವ? ಬಾಯ್ ಮುಚ್ಚ. ಅಕ್ಕ ಅಂತ ಕರೆದಿದ್ದ ನಿನ್ನಲ್ಲ, ಈಕೆನ್ನ.